ನಮಸ್ಕಾರ. ಕರ್ನಾಟಕ 2025ರಲ್ಲಿ ಕರ್ನಾಟಕದಲ್ಲಿ ಅಂದಾಜು 200ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿ ನಾನಾ ವಿಚಾರಗಳಿಗೆ ಕರ್ತವ್ಯ ಲೋಪ, ಭ್ರಷ್ಟಾಚಾರ, ಡಕಾಯಿತಿ, ರೇಪ್, ಕೊಲೆ, ಚಿನ್ನ ಕಳುವು, ಡಿರಿಲಿಕ್ಷನ್ ಆಫ್ ಡ್ಯೂಟೀಸು, ಕಂಪ್ಲೇಂಟ್ ಕೊಟ್ಟರೆ FIR ಮಾಡಲ್ಲ, FIR ಮಾಡದೆ ಚಾರ್ಜ್ ಶೀಟ್ ಹಾಕಲ್ಲ, ಚಾರ್ಜ್ ಶೀಟ್ ಮಾಡೋಕ್ಕೆ ಲಂಚ, ಕಾಪಿ ಕೊಡೋಕ್ಕೆ ಲಂಚ, ಸಮನ್ಸ್ ಕೊಡೋಕ್ಕೆ ಲಂಚ, ಕರ್ತವ್ಯ ಲೋಪ. 2025ರಲ್ಲಿ 200ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಸಸ್ಪೆಂಡ್ ಆದರೆ ಈಗ 2026 ಶುರುವಾಗಿ ಇವತ್ತು 3ನೇ ತಾರೀಕು. ಇಟ್ಸ್ ಆಲ್ರೆಡಿ 1 ವಿಕೆಟ್ ಡೌನು. ಬಳ್ಳಾರಿಯ SP ಒಂದು ದಿನ ಹಿಂದೆ ಪೋಸ್ಟ್ ಅನ್ನ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಳ್ಳಾರಿ SP ನಿನ್ನೆ ಈ ಪುಂಡು ಪೋಕರು, ಪರೋಡಿಗಳು ಯಾರು ಹೈಕೋರ್ಟ್ ಬ್ಯಾನರ್ಗಳನ್ನು ನಿಷೇಧ ಮಾಡಿದ್ರೂ ಸಹ ಆ ಬ್ಯಾನರ್ಗಳನ್ನು ಹಾಕಿ ತಮ್ಮ ಘನತೆ, ಗೌರವವನ್ನು ಮೆರೆಯಲು ಹೋಗಿ ಈ ಒಂಥರ ಒಡಕಲ್ಲ ಎಲ್ಲೋ ಒಂದ್ ಕಡೆ ನಿಶ್ಶಕ್ತ ಸರ್ಕಾರದ ಮುಂದೆ ಗೂಂಡಾಗಳ ಪ್ರವೃತ್ತಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಬಳ್ಳಾರಿಯೇ ಸೂಕ್ತ ಉದಾಹರಣೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರ ಮನೆಗೆ ಬುಲ್ಡೋಸರ್ ಅನ್ನ ನುಗ್ಸಿ ರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಿದಂತ ಇದೇ DK ಶಿವಕುಮಾರ್ ಸರ್ಕಾರ ಬೆರೆಯಲೂ ಅಲ್ಲ, ಯಲಹಂಕದ ಕೋಗಿಲಿನಲ್ಲಿ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸಿ ಬುಲ್ಡೋಸರ್ ಸಂಸ್ಕೃತಿಯನ್ನ ಕೇಂದ್ರ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಬಡವರಿಗೆ ನೆಲೆ ಇಲ್ಲ ಅನ್ನೋ ಒಂದು ಐ ಥಿಂಕ್ ಉದಾಹರಣೆಯನ್ನ ಸೆಟ್ ಮಾಡಿದ ಇದೇ ಕಾಂಗ್ರೆಸ್ ಸರ್ಕಾರ ಈಗ ಬಳ್ಳಾರಿನಲ್ಲಿ ಗೂಂಡಾಗಳಿಗೆ ನಾವು ಮಣಿದಿದ್ದೇವೆ. ಗೂಂಡಾಗಳು ಬೇರೆ ಯಾರೂ ಅಲ್ಲ, ಇದೇ ಕಾಂಗ್ರೆಸ್ಸಿನ ಸತೀಶ್ ರೆಡ್ಡಿ ಮತ್ತೆ ಐ ಥಿಂಕ್ ಜನಾರ್ದನ್ ರೆಡ್ಡಿ ಅವರ ಗುಂಪುಗಳು ಬರೀ ಬ್ಯಾನರ್ ಕಟ್ಟೋ ಮಾತಿಗೆ ರಿವಾಲ್ವಾರ್ಗಳು, ಗುಂಡುಗಳನ್ನ ಆರಿಸಿಕೊಂಡು ಒಂದು ರೀತಿಯ ದೀಪಾವಳಿಯನ್ನ ಮೆರೆದಿದ್ರೆ ಅಸಹಾಯಕತೆಯಿಂದ ರಾಜ್ಯ ಸರ್ಕಾರ ಒಬ್ಬ SP ಸಸ್ಪೆಂಡ್ ಮಾಡಿದೆ. ಸಸ್ಪೆಂಡ್ ಮಾಡಿರೋ ಜೊತೆನಲ್ಲಿ ನಿಮ್ಮದೇ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿಯವರ ಸತೀಶ್ ರೆಡ್ಡಿ, MLA ಸತೀಶ್ ರೆಡ್ಡಿ ಅವರ ಕಡೆ ಸತೀಶ್ ರೆಡ್ಡಿ ಅಂತ ಕೇಳ್ಪಟ್ಟೆ, ಯಾರೋ ರೆಡ್ಡಿ ಅಂತ, ಇವನ್ ಹೆಸರೇನಾದ್ರೂ ಬದಲಾವಣೆ ಆಗಿರೋ ಕ್ಷಮೆ ಇರಲಿ. ಕಾಂಗ್ರೆಸ್ಸಿನ ರೆಡ್ಡಿ, MLA ರೆಡ್ಡಿ ಅವ್ರ ಮೇಲೆ ದಾಳಿ ಮಾಡಿ, ಇವ್ರ ಮೇಲೆ ದಾಳಿ ಮಾಡಿ, ಇಬ್ಬರನ್ನು ಕಂಟ್ರೋಲ್ ಮಾಡಕ್ಕೆ ಹೋಗಿ ಪೊಲೀಸರು ದಾಳಿ ಮಾಡಿ ಇದೆಲ್ಲ ಅದು ನಡೆದು ಈಗ ಒಂದು ಹೆಣ ಬಿದ್ದಿದೆ. ಈ ಕಡೆಯಿಂದನೂ ಫೈರಿಂಗ್ ಆಗಿದೆ, ಆ ಕಡೆಯಿಂದನೂ ಫೈರಿಂಗ್ ಆಗಿದೆ. ಗನ್ಮೆನ್ಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಕಾಟಾಚಾರಕ್ಕೆ ಒಂದು FIR ಅನ್ನ ಮಾಡಿ ನೋಡಿ ಯಾವ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾನೂನು. ನಾವುಗಳು ತಪ್ಪು ಮಾಡಿಲ್ಲ ಅಂದ್ರೂ ಸಹ ನಮ್ಮಂತವರುಗಳ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ತಮ್ಮ ದರ್ಪವನ್ನ ತೋರಿಸುವಂತ ಈ ಸರ್ಕಾರ ಈಗ ಅದೇ ತನ್ನದೇ ಪಕ್ಷದ MLA ಮತ್ತೆ ಅವರ ಕಡೆಯವರು ಬ್ಯಾನರ್ಗಳನ್ನು ಕಟ್ಟಲು ಹೋಗಿ ಅನಧಿಕೃತ ಬ್ಯಾನರ್ಗಳನ್ನು ಕಟ್ಟಲು ಹೈಕೋರ್ಟ್ ನಿಷೇಧ ಮಾಡಿದ್ದರು. ಬಂಡವಾಳನ್ನು ಬಾಳುತ್ತಾ ಎಲ್ಲೋ ಒಂದು ಕಡೆ ನಾವು ಯಾರಿಗೂ ಕೇರ್ ಮಾಡಲ್ಲ, ಹೈಕೋರ್ಟ್ ಆದೇಶಕ್ಕೂ ಕೇರ್ ಮಾಡಲ್ಲ, ನಾವು ನಡೆದಿದ್ದೇ ದಾರಿ, ನಾವು ಮಾಡಿದ್ದೇ ಕೆಲಸ ಅಂತ ಬಳ್ಳಾರಿನಲ್ಲಿ ಬ್ಯಾನರ್ಗಳ ಉಚ್ಚಾಟಕ್ಕೆ ಒಬ್ಬ ಬಲಿ. ಎರಡೂ ಕಡೆ ಗುಂಡಿನ ಮಳೆ ಸುರಿದೋಗಿದೆ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಯಾವ ಮಟ್ಟಕ್ಕೆ ಗೂಂಡಾ ಸಂಸ್ಕೃತಿಯನ್ನ ಕಾಯ್ದುಕೊಂಡ್ರು ಅಂತ ಇದು ಸರ್ಕಾರ. ಯಾರಾದ್ರೂ ಧ್ವನಿ ಮಾಡಲು ಹೋದ್ರೆ ನಮ್ಮಂತವ್ರು ಅವ್ರ ಮೇಲೆ ಸುಳ್ಳು ಕೇಸನ್ನ ಹಾಕೋದು, ವಿಡಿಯೋ ಮಾಡಿದ್ರೆ ಸುಳ್ಳು ಕೇಸನ್ನ ಹಾಕೋದು, ಇವನು ರೌಡಿ ಅಂತೇಳಿ ರೌಡಿ ಪಟ್ಟಿಗಳನ್ನ ಹಾಕೋದು, ಮತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಗಡೀಪಾರುಗಳನ್ನ ಅನುಸರಿಸೋದು, ರೈತರು ಬೆಲೆ ಕೇಳಿದ್ರೆ ಅವರನ್ನ ಬೀದಿಲ್ ಕೂರಿಸಿ ಲಾಠಿ ಚಾರ್ಜ್ ಮಾಡೋದು. ಸರ್ಕಾರದಲ್ಲಿ 2023ರಲ್ಲಿ 1 ವರ್ಷದಲ್ಲಿ ಸರ್ಕಾರದ ಉದ್ಯೋಗಗಳನ್ನ ಬರ್ತೀವಿ ಅಂತ ಹೇಳಿ ಹುಡುಗರು ಹುಬ್ಳಿ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡೋದು. ಏನು ಉಳಿದಿದೆ? ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ ನಿಜವಾಗ್ಲೂ ಅಪಸ್ವರ ಅಂತ ಹೇಳುತ್ತಾ. ಸ್ವತಂತ್ರ ಪತ್ರಿಕೋದ್ಯಮ ಮಾಡಲು ಸಾಧ್ಯವಿಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಆರ್ಟಿಕಲ್ 19 ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಅಡ್ವೊಕೇಟ್ ಆಗಿ ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರುವ, ಸಂವಿಧಾನದ ಆಶಯಗಳನ್ನು ಯಾರು ಪಾಲನೆ ಮಾಡಬಾರದು ಅಂತ ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಧಿಕಾರವನ್ನು ಮೆರೆಸುತ್ತಿರುವ ಈ ಕಾಂಗ್ರೆಸ್ ಸರ್ಕಾರ, ಈ DK ಶಿವಕುಮಾರ್ ಸರ್ಕಾರ, DK ಶಿವಕುಮಾರ್ ಮೇಲೆ ಸಾಕಷ್ಟು ದೂರುಗಳು CBIಗೆ, EDಗೆ, DRIಗೆ, DGITಗೆ, ಕೇಂದ್ರ ಗುಪ್ತ ಇಲಾಖೆಗಳಿಗೆ ಮಾಹಿತಿಗಳು ಹೋಗ್ತಾ ಇದೆ. ಅವರ ಅವ್ಯವಹಾರಗಳು, ಅವ್ರು ಮಾಡ್ತಾ ಇರುವಂತ
ಭ್ರಷ್ಟಾಚಾರ, ಅವರ ಕನೆಕ್ಷನ್ ಪೊಲೀಸ್ ಅಧಿಕಾರಿಗಳ ಜೊತೆ, ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡು ಯಾವ ರೀತಿ 2025ರಲ್ಲಿ 200ಕ್ಕೂ ಹೆಚ್ಚು ಪೊಲೀಸರು ಬಕೆಟ್ ಹಿಡಿಯುವಂತ ಪೊಲೀಸರು ತಮ್ಮ ಕರ್ತವ್ಯವನ್ನು ನೀಟಾಗಿ ಮಾಡಿದಿದ್ರೆ ಈ ಸಸ್ಪೆಂಡ್ಗಳಾಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಪೊಲೀಸ್ ಅವರು ಬಕೆಟ್ಗಳನ್ನ ಹಿಡಿಲಿಕ್ಕೆ ಹೋಗೋದು ಅಥವಾ ಸರ್ಕಾರದಲ್ಲಿರೋ ಮಂತ್ರಿಗಳನ್ನ ಓಲೈಸಕ್ಕೆ ಹೋಗಿ ಸಸ್ಪೆಂಡ್ಗಳಾಗ್ತಾ ಇದ್ದಾರೆ. 2025ರಲ್ಲಿ 200ಕ್ಕೂ ಹೆಚ್ಚು, ಈಗ 2026 ಆಗ್ಲೇ SP ಬಳ್ಳಾರಿ ಸಸ್ಪೆಂಡ್ ಆಗಿ ಒಂದು ದೊಡ್ಡ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನೂ 100 ಪೊಲೀಸರು ಸಸ್ಪೆಂಡ್ ಆಗ್ತಾರೆ, ಜೈಲ್ಗೆ ಹೋಗ್ತಾರೆ, ಅದಂತೂ ಕಾಯಂ. ಇವತ್ತು ಕಾಲ ಮಿಂಚಿಲ್ಲ. ಅದು DCP ಸಜಿತ್ ಆಗಿದ್ದವನಾಗಿರ್ಬೋದು. 50ಕ್ಕೂ ಹೆಚ್ಚು ಕಂಪ್ಲೇಂಟ್ ಇದೆ ಅವನ ಮೇಲೆ. CBI ಕಂಪ್ಲೇಂಟ್ ಇದೆ, ED ಕಂಪ್ಲೇಂಟ್ ಇದೆ, UPSC ಕಂಪ್ಲೇಂಟ್ ಇದೆ ಆತನ ಮೇಲೆ, ಕೇಂದ್ರ ಗೃಹ ಇಲಾಖೆನಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಇದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾನಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಇದೆ. ಈ ರೀತಿ ಕಂಪ್ಲೇಂಟ್ಗಳನ್ನ ಹಾಕೊಂಡು ದುಡ್ಡು ಮಾಡಿರಬಹುದು ಅಷ್ಟೇ ನೀವು, ಆದ್ರೆ ನಿಜವಾಗ್ಲೂ ತಮ್ಮ ವೃತ್ತಿಯಲ್ಲಿ ಉಳಿಯೋದು ತುಂಬಾ ಕಷ್ಟ ಅಂತ ಹೇಳುತ್ತಾ, ಈಗಲಾದರೂ ಬುದ್ಧಿ ಕಲಿರಿ ಕರ್ನಾಟಕದ ಪೊಲೀಸರೇ. ಇನ್ನಾದರೂ ಬಕೆಟ್ ಕೆಲಸವನ್ನ ಬಿಟ್ಟು ನಿಷ್ಠಾವಂತರಾಗಿ ಜನರಿಗೆ ಸೇವೆ ಮಾಡಿ ಅಂತ ಹೇಳ್ತಾ, ಭ್ರಷ್ಟಾಚಾರವನ್ನ ಬಿಡಿ, ನಿಷ್ಠೂರವಾಗಿ ಕೆಲಸ ಮಾಡಿ. ಇದು ಕಣ ಕಣದಲ್ಲೂ ಕನ್ನಡ. ಜೈ ಕರ್ನಾಟಕ, ಜೈ ಕನ್ನಡಿಗ.